ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ತಾವೇ ಸ್ಪರ್ಧೆಯಾಗ್ತೀವಿ ಅಂತ ಹೇಳಿದ್ದಾರೆ. ಅದು ನಿರ್ಧಾರ ಆಯ್ತು ಸರ್ ನಿಮ್ಮ ಸಭೆಯಲ್ಲಿ? ಅದನ್ನು 31ಕ್ಕೆ ನಾಡಿದ್ದಕ್ಕೆ ವಿ ಆರ್ ಸಿಟ್ಟಿಂಗ್. ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲ ಡಿಸ್ಟ್ರಿಕ್ಟ್ಸಿಂದನೂ ಮುಖಂಡರುಗಳು ಅವತ್ತು ಇಲ್ಲಿ ಬರ್ತಾ ಇದ್ದಾರೆ. ಆ ಮಾಹಿತಿನ ಪಕ್ಕಾ ಮಾಹಿತಿನ ತಮಗೆ ನಾನು ತಿಳಿಸ್ತೀನಿ. ಅರವಿಂದ್ ಜಿ ಅವ್ರ ಹತ್ರ ಮಾತನಾಡಿ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವ್ರ ಹತ್ರ ಒಂದ್ಸರಿ ಸಂಘ ಮಾತಾಡ್ಬಿಟ್ಟು ನಾನು ಹೇಳ್ತೇನೆ. ಈ ರೀತಿ ಅವರೇ ಯುನಾನಿಮಸ್ ಆಗಿ ಅಥವಾ ಅವರೇ ಬೇಕಾದವ್ರನ್ನ ಆಯ್ಕೆ ಮಾಡೋದ್ರಿಂದ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಆಕ್ಚುಲಿ ಸೂಕ್ತವಾದಂಥವ್ರನ್ನ ಸೂಕ್ತವಾದಂಥವ್ರನ್ನ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನು ಶಕ್ತಿ ಇರ್ತಕ್ಕಂಥವ್ರನ್ನ ಘೋಷಣೆ ಮಾಡಿದರೆ ನಾವು ಸಂಪೂರ್ಣವಾಗಿ ಬೆಂಬಲ. ಇದು ಅನ್ಕೊಂಡಂಗೆ ಈ ಎಲೆಕ್ಷನ್ಸ್ಗಳು ಅಲ್ಲ. ಇವರು ಆಯ್ಕೆ ಮಾಡಿದ ತಕ್ಷಣ ಅವರೆಲ್ಲರೂ ಕೂಡ ವೋಟರ್ಸ್ ಆಗ್ತಾರೆ ಅನ್ನೋದು ಕೂಡ ಅಲ್ಲ. ಇಟ್ ಈಸ್ ಓನ್ಲಿ ಎಲೆಕ್ಟೆಡ್ ಅಧ್ಯಕ್ಷರುಗಳನ್ನು ಮಾತ್ರ ಅಲ್ಲಿಗೆ ಬರಬೇಕಾಗತ್ತೆ ವೋಟಿಂಗಿಗೆ. ಮತ್ತು ತದನಂತರ ಮಂಡಲದಿಂದ ಇಷ್ಟು ಜನ ಇದ್ದಾರೆ, ಶಾಸಕರಿಂದ ಇಷ್ಟು ಜನ ಇದ್ದಾರೆ, ಮತ್ತು ಸಂಘಟನೆಯಿಂದಲೂ ಕೂಡ ಇಷ್ಟು ಜನ ಅಂತ ಹೇಳಿ ಬರ್ತದೆ. ಹಾಗಾಗಿ ಇದು ಪೂರ್ಣ ಇರ್ತಕ್ಕಂಥದ್ದೇನಿದೆ, ಇಟ್ ಈಸ್ ಸ್ಟಿಲ್ ನಾಟ್ ವೆರಿ ಕ್ಲಿಯರ್. ಈ ಸಂದರ್ಭದಲ್ಲಿ ಈ ಥರದ್ದು ವಾತಾವರಣ ಕ್ರಿಯೇಟ್ ಮಾಡೋದು ಅಷ್ಟು ಸೂಕ್ತ ಆಗುತ್ತೆ. ಯತ್ನಾಳ್ ಅವ್ರನ್ನ ಸ್ಪರ್ಧೆ ಮಾಡಿಸೋಕೆ ಶ್ರೀರಾಮುಲು ಅವರು ಬೆಂಬಲ ಕೊಟ್ಟಿದ್ದಾರೆ, ಅವ್ರಿಗೂ ರಾಜ್ಯಾಧ್ಯಕ್ಷ ಸ್ಥಾನದ ಐ ಥಿಂಕ್ ಇವಾಗ 31ಕ್ಕೆ ವಿ ವಿಲ್ ಆನ್ಸರ್ ಆಲ್ ದೀಸ್ ಥಿಂಗ್ಸ್. ಯಾಕಂದರೆ ಅವರೇ ಹೇಳಿದ್ದಾರೆ, ನಾವು ಎಲ್ಲ ಕೋರ್ ಕಮಿಟಿನಲ್ಲಿ ನಾವೆಲ್ಲ ಕೂತ್ಕೊಂಡ್ಬಿಟ್ಟು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 31ನೇ ತಾರೀಕಿಗೆ ಅವ್ರು ಕೂರ್ತಾ ಇದ್ದೀವಿ. ವಿ ವಿಲ್ ಟೇಕ್ ಎ ಡಿಸಿಷನ್. ಯಾರು? ಎಲ್ಲರೂ ಬರ್ತಾರೆ. ಅವ್ರದ್ದು ನನಗೆ ಗೊತ್ತಿಲ್ಲ, ಯಾಕಂದರೆ ಅವ್ರು ಏನು ಸಂಪರ್ಕದಲ್ಲಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಇಲ್ಲ. ಮೋಸ್ಟ್ಲಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಮಾಹಿತಿ ಗೊತ್ತಾಗ್ಬೋದು ನನಗೆ. ಬಟ್ ಅವರು ಎಲ್ಲರೂ ಕೂಡ ಅಮಿತ್ ಶಾ ಜಿ ನಡ್ಡಾ ಅವರು ಅವ್ರಿಗೆ ದೆಹಲಿಗೆ ಬುಲಾವ್ ಬಂದಿರೋದ್ರಿಂದ ಅವ್ರು ಹೋದ್ರೂ ಹೋಗ್ಬೋದು. ಕಾಂಗ್ರೆಸ್ ಅವರು ಬುಲಾವ್ ಕೊಡ್ತಾ ಇದ್ದಾರೆ ಬನ್ನಿ ಅಂತ. ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಈಗಾಗಲೇ ಕ್ಲಾರಿಫೈ ಮಾಡಿದ್ದಾರೆ. ನನ್ನ ಪಕ್ಷ ಇದು ನನ್ನ ತಾಯಿ ಇದ್ದಾಗೆ, ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿ ರಾಜನಾಗಿದ್ದೀನಿ, ಅಲ್ಲಿ ಆ ಮನೆ ಬಾಗಿಲಲ್ಲಿ ಹೋಗ್ಬಿಟ್ಟು ನಾನು ಸೇವಕನಾಗಿ ನಿಲ್ಲಲ್ಲ ಅಂತ ಮಾತನ್ನ ಆಡಿದ್ದಾರೆ. ಐ ಥಿಂಕ್ ಅಷ್ಟು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಮತ್ತೆ ರಾಮುಲು ಅವರು ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಅನ್ನೋದು ಮಾತಿಗೆ ಅಷ್ಟೊಂದು